ಈ 5 ತತ್ವಗಳನ್ನು ತಿಳಿಯದಿರುವ ವಿದ್ವಾಂಸನೂ ಕೂಡ ಮೂಢನೆಂದು ಹೇಳಲಾಗಿದೆ. ನೀತಿ ಪ್ರಕೃತಿಗಿಂತ ಕೆಳಗಿದೆ ಮತ್ತು ಈ ಪುರುಷನು ಪ್ರಕೃತಿಯಿಂದ ಮೇಲೆ ಇದ್ದಾನೆ. ಕಾಗೆಯೇ ಒಂದು ಕಣ್ಣುಗುಡ್ಡೆ 2 ಗೋಲಕಗಳಲ್ಲಿ ತಿರುಗುತ್ತಾ ಇರುವಂತೆಯೇ ಪುರುಷನು ಪ್ರಕೃತಿ ಮತ್ತು ನಿಯತಿ 2ರ ಬಳಿಯಲ್ಲಿ ಇರುತ್ತಾನೆ. ಇದು ವಿದ್ಯಾತತ್ವವೆಂದು ಹೇಳಲಾಗಿದೆ. ಶುದ್ಧ ವಿದ್ಯೆ, ಮಹೇಶ್ವರ, ಸದಾಶಿವ, ಶಕ್ತಿ ಮತ್ತು ಶಿವ, ಈ 5 ಶಿವತತ್ವವೆಂದು ಹೇಳುತ್ತಾರೆ. ಬ್ರಹ್ಮನ್ ಪ್ರಜ್ಞಾನಾಂ ಬ್ರಹ್ಮ, ಈ ಶ್ರುತಿ ವಾಕ್ಯದಿಂದ ಈ ಶಿವತತ್ವವೇ ಪ್ರತಿಪಾದಿತವಾಗಿದೆ. ಮುನೀಶ್ವರರೇ, ಪೃಥ್ವಿಯಿಂದ ಹಿಡಿದು ಶಿವನವರೆಗೆ ಇರುವ ತತ್ವ ಸಮೂಹಗಳಲ್ಲಿ ಪ್ರತಿಯೊಂದನ್ನು ಕ್ರಮವಾಗಿ ತಮ್ಮ ತಮ್ಮ ಕಾರಣದಲ್ಲಿ ಲೀನಗೊಳಿಸುತ್ತಾ ಅದನ್ನು ಶುದ್ಧ ಮಾಡಬೇಕು. ಪೃಥಿವ್ಯಾದ ಪಂಚಕ, 2 ಶಬ್ದಾದಿ ಪಂಚಕ, 3 ವಾಗಾದಿ ಪಂಚಕ, 4 ಶ್ರೋತ್ರಾದಿ ಪಂಚಕ, 5 ಶಿರಾದಿ ಪಂಚಕ, 6 ತ್ವಗಾದಿ ಧಾತು ಸಪ್ತಕ, 7 ಪ್ರಾಣಾದಿ ಪಂಚಕ, 8 ಅನ್ನಮಯಾದಿ ಕೋಶ ಪಂಚಕ, 9 ಮನಾದಿ ಪುರುಷಾಂತ ತತ್ವ, 10 ನಿಯತಾದಿ ತತ್ವ ಪಂಚಕ ಮತ್ತು 11 ಶಿವತತ್ವ ಪಂಚಕ. ಹೀಗೆ 11 ವರ್ಗಗಳಿವೆ. ಈ ಏಕಾದಶ ವರ್ಗ ಸಂಬಂಧಿ ಮಂತ್ರಗಳ ಕೊನೆಯಲ್ಲಿ ಪರಸ್ಮೈ ಶಿವಜ್ಯೋತಿಷೇ ಇದಾನಾಂ ಮಮ, ಈ ವಾಕ್ಯವನ್ನು ಉಚ್ಚರಿಸಬೇಕು. ಇದರಿಂದ ನನ್ನ ಉದ್ದೇಶ ತ್ಯಾಗ ಹೇಳಲಾಗಿದೆ. ಇದಾದ ಬಳಿಕ ವಿವಿದ್ಯಾ ಹಾಗೂ ಕಶೋತ್ಕ ಸಂಬಂಧಿ ಮಂತ್ರಗಳ ಕೊನೆಯಲ್ಲಿ ಅರ್ಥಾತ್ ವಿವಿದ್ಯಾಯ ಸ್ವಾಹ, ಕರ್ಷೋತ್ಕಾಯ ಸ್ವಾಹ, ಇದರ ಅಂತ್ಯದಲ್ಲಿ ಸ್ವತ್ಯಾಗಕ್ಕಾಗಿ ವ್ಯಾಪಕಾಯ ಪರಮಾತ್ಮನೇ ಶಿವಜ್ಯೋತಿಷೇ ವಿಶ್ವಭೂತ ಗಸೋನೋತ್ಸಕ್ಕಾಯ ಪರಸ್ಮೈ ದೇವಾಯಾಂ ಇದಾನಾಂ ಮಮ, ಇದನ್ನು ಉಚ್ಚರಿಸಬೇಕು. ಅನಂತರ ಉತ್ತಿಷ್ಠ ಬ್ರಹ್ಮಣಸ್ವತೆ ದೇವಯಂ ತತ್ವೇ ಮಹೆ ಉಪಂ ಪ್ರಯಂತು ಮರುತಃ ಸುದಾನಾಂ ಇಂದ್ರ ಪ್ರಾಶುರ್ಭಾವಸಾಚ. ಈ ಮಂತ್ರದ ಅಂತ್ಯದಲ್ಲಿ ವಿಶ್ವರೂಪಾಯ ಪುರುಷಾಯ ಓಂ ಸ್ವಾಹ ಎಂದು ಹೇಳಿ ಸ್ವತ್ಯಾಗಕ್ಕಾಗಿ ಲೋಕಾತ್ರಯೇ ವ್ಯಾಪಿನೇ ಪರಮಾತ್ಮನೇ ಶಿವಾಯೇದೈನಂ ಮಮ ಎಂದು ಉಚ್ಚರಿಸಬೇಕು. ಅನಂತರ ತನ್ನ ಶಾಖೆಯಲ್ಲಿ ಹೇಳಿದ ವಿಧಿಯಿಂದ ಮೊದಲಿಗೆ ತಂತ್ರ ಕರ್ಮವನ್ನು ಮುಗಿಸಿ ಘೃತ ಮಿಶ್ರಿತ ಚರುವನ್ನು ಪ್ರಾಶನ ಮಾಡಬೇಕು. ಹಾಗೂ ಆಚಮನ ಮಾಡಿದ ಬಳಿಕ ಪುರೋದಾ ಆಚಾರ್ಯನಿಗೆ ಸುವರ್ಣಾದಿ ಸಂಪನ್ನ ಸಮುಚಿತ ದಕ್ಷಿಣೆಯನ್ನು ಕೊಡಬೇಕು. ಮತ್ತೆ ಬ್ರಹ್ಮನನ್ನು ವಿಸರ್ಜಿಸಿ ಪ್ರಾತಃಕಾಲಿಕ ಉಪಾಸನಾ ಸಂಬಂಧಿ ನಿತ್ಯ ಹೋಮ ಮಾಡಬೇಕು. ಇದಾದ ಬಳಿಕ ಮನುಷ್ಯನು ಸಮಾಂಚಾಸಿಚಂತು ಮರುತಃ, ಈ ಮಂತ್ರವನ್ನು ಜಪಿಸಬೇಕು. ಅದಾದ ನಂತರ ಯಾತೇ ಅಗ್ನಿ ಯಜ್ಞಿಯ ತನುಸ್ತಾಯೋಹ ರೋಹಾತ್ಮಾತಾನಾಂ ಇತ್ಯಾದಿ ಮಂತ್ರಗಳಿಂದ ಕೈಗಳನ್ನು ಅಗ್ನಿಯಲ್ಲಿ ಕಾಯಿಸಿ ಆ ಅಗ್ನಿಯನ್ನು ಅದ್ವೈತಧಾಮ ಸ್ವರೂಪ ತನ್ನ ಆತ್ಮನಲ್ಲಿ ಆರೋಪಿಸಿಕೊಳ್ಳಬೇಕು. ಅನಂತರ ಪ್ರಾತಃ ಕಾಲದ ಸಂಧ್ಯಾ ವಂದನೆಯನ್ನು ಮಾಡಿ ಸೂರ್ಯೋಪಾಸ್ಥಾನದ ಬಳಿಕ ಜಲಾಶಯಕ್ಕೆ ಹೋಗಿ ಹೊಕ್ಕಳಿನವರೆಗೆ ನೀರಿನಲ್ಲಿ ನಿಂತುಕೊಂಡು ಪ್ರಸನ್ನತೆಯಿಂದ ಮನಸ್ಸನ್ನು ಸ್ಥಿರಗೊಳಿಸಿ ಉತ್ಸುಕತೆಯಿಂದ ವೇದ ಮಂತ್ರಗಳನ್ನು ಜಪಿಸಬೇಕು. ಅಗ್ನಿಹೋತ್ರಿಯಾದವನು ಸ್ಥಾಪಿತ ಅಗ್ನಿಯಲ್ಲಿ ಪ್ರಜಾಪತೇಷ್ಟಿ ಮಾಡಿ ವೇದೋಕ್ತ ವೈಶ್ವಾನರ ಸ್ಥಾಲಿಪಾಕ ಹೋಮ ಮಾಡಿ ಅದರಲ್ಲಿ ತನ್ನೆಲ್ಲವನ್ನು ದಾನ ಮಾಡಬೇಕು. ಹಿಂದಿನಂತೆ ಅಗ್ನಿಯನ್ನು ಆತ್ಮನಲ್ಲಿ ಆರೋಪಿಸಿಕೊಂಡು ಬ್ರಾಹ್ಮಣನು ಮನೆಯಿಂದ ಹೊರಟು ಹೋಗಬೇಕು. ಮುನೀಶ್ವರರೇ, ಮತ್ತೆ ಆ ಸಾಧಕನು ಕೆಳಗೆ ಹೇಳಿದಂತೆ ಸಾವಿತ್ರಿ ಪ್ರವೇಶ ಮಾಡಬೇಕು. ಓಂ ಭೂ ಸಾವಿತ್ರೀಂ ಪ್ರವೇಶಯಾಮಿ. ಓಂ ತತ್ಸವಿತುರ್ವರೆಣ್ಯಂ. ಓಂ ಭುವಂ ಸಾವಿತ್ರ್ಯಾಂ ಪ್ರವೇಶಯಾಮಿ. ಭರ್ಗೋ ದೇವಸ್ಯ ಧೀಮಹಿ. ಓಂ ಸ್ವಾಮಿ
ಸಾವಿತ್ರಿ ಪ್ರವೇಶಯಾಮಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ಸಾವಿತ್ರ್ಯಾಂ ಪ್ರವೇಶಯಾಮಿ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಈ ವಾಕ್ಯಗಳನ್ನು ಭಕ್ತಿಯಿಂದ ಉಚ್ಚರಿಸಿ ಚಿತ್ತವನ್ನು ಸ್ಥಿರಗೊಳಿಸಬೇಕು. ಆಗ ಗಾಯತ್ರಿಯನ್ನು ಹೀಗೆ ಧ್ಯಾನಿಸಬೇಕು. ಈ ಭಗವತಿ ಗಾಯತ್ರಿಯು ಸಾಕ್ಷಾತ್ ಭಗವಾನ್ ಶಂಕರ್ನ ಅರ್ಧಾಂಗದಲ್ಲಿ ವಾಸ ಮಾಡುವವಳು. ಈಕೆಗೆ 5 ಮುಖಗಳು, 10 ಭುಜಗಳಿವೆ. ಇವಳು 15 ನೇತ್ರಗಳಿಂದ ಪ್ರಕಾಶಿತವಾಗಿರುವಳು. ನೂತನ ರತ್ನಮಯ ಕಿರೀಟಗಳಿಂದ ಶೋಭಿಸುತ್ತಾ ಚಂದ್ರಲೇಖೆಯ ಈಕೆಯ ಮಸ್ತಕಗಳನ್ನು ವಿಭೂಷಿತಗೊಳಿಸಿರುವಳು. ಈಕೆಯ ಅಂಗ ಕಾಂತಿಯು ಸ್ಫಟಿಕದಂತೆ ಉಜ್ವಲವಾಗಿದೆ. ಈ ಶುಭ ಲಕ್ಷಣ ದೇವಿಯು ತನ್ನ 10 ಕೈಗಳಲ್ಲಿ 10 ವಿಧದ ಆಯುಧಗಳನ್ನು ಧರಿಸಿರುವಳು. ಹಾರ, ಕೇಯೂರ, ಕಂಕಣ, ಸೊಂಟದ ಪಟ್ಟಿ, ನೂಪುರ ಮುಂತಾದ ರತ್ನ ನಿರ್ಮಿತ ಆಭೂಷಣಗಳಿಂದ ಆಕೆಯ ಅಂಗವು ವಿಭೂಷಿತವಾಗಿದೆ. ಇವಳು ದಿವ್ಯ ವಸ್ತ್ರಗಳನ್ನು ಧರಿಸಿರುವಳು. ಬ್ರಹ್ಮ, ವಿಷ್ಣು ದೇವತೆಗಳು, ಋಷಿಗಳು, ಗಂಧರ್ವ ರಾಜರು, ಮನುಷ್ಯರು ಹೀಗೆಲ್ಲರೂ ಸದಾ ಈಕೆಯನ್ನು ಸೇವಿಸುತ್ತಿರುವರು. ಈ ಸರ್ವ ವ್ಯಾಪಿಸಿ ಶಿವೆಯು ಸದಾಶಿವನ ಮನೋಹರಿಣಿ ಧರ್ಮಪತ್ನಿಯಾಗಿರುವಳು. ಸಮಸ್ತ ಜಗತ್ತಿನ ತಾಯಿಯು, 3 ಲೋಕದ ಜನನಿಯು, ತ್ರಿಗುಣಮಯ, ನಿರ್ಗುಣ ಹಾಗೂ ಆಜನ್ಮ ಆಗಿರುವಳು. ಈ ಪ್ರಕಾರ ಗಾಯತ್ರಿ ದೇವಿಯ ಸ್ವರೂಪವನ್ನು ಚಿಂತಿಸುತ್ತಾ ಶುದ್ಧ ಬುದ್ಧಿಯುಳ್ಳ ಪುರುಷನು ಬ್ರಾಹ್ಮಣತ್ವಾದಿ ಕರುಣಿಸುವ ಆಜನ್ಮ ಆದಿದೇವ ತ್ರಿಪದ ಗಾಯತ್ರಿಯನ್ನು ಜಪಿಸಬೇಕು. ಗಾಯತ್ರಿಯು ವ್ಯಾಖ್ಯಾತಿಗಳಿಂದ ವ್ಯಾಹೃತಿಗಳಿಂದ ಉತ್ಪನ್ನಳಾಗಿರುವಳು ಹಾಗೂ ಅವುಗಳಲ್ಲಿ ಲೀನವಾಗುವಳು. ವ್ಯಾಹೃತಿಗಳ ಪ್ರಣವದಿಂದ ಪ್ರಕಟವಾಗಿವೆ ಮತ್ತು ಪ್ರಣವದಲ್ಲೇ ಲಯ ಹೊಂದುವವ ಪ್ರಣವವು ಸಂಪೂರ್ಣ ವೇದಗಳ ಆದಿಯಾಗಿದೆ. ಅದು ಶಿವನ ವಾಚಕವೂ ಮಂತ್ರಗಳ ರಾಜಾದಿ ರಾಜವೂ ಮಹಾಬೀಜ ರೂಪವೂ ಶ್ರೇಷ್ಠ ಮಂತ್ರವೂ ಆಗಿದೆ. ಶಿವನು ಪ್ರಣವನಾಗಿರುವನು ಹಾಗೂ ಪ್ರಣವವು ಶಿವನೆಂದೇ ಹೇಳಲಾಗಿದೆ. ಏಕೆಂದರೆ ವಾಚ್ಯ ವಾಚಕದಲ್ಲಿ ಹೆಚ್ಚಿನ ಭೇದವಿಲ್ಲ. ಇದೇ ಮಹಾಮಂತ್ರವನ್ನು ಕಾಶಿಯಲ್ಲಿ ಶರೀರ ತ್ಯಾಗ ಮಾಡುವ ಜೀವಿಗಳ ಮರಣಕಾಲದಲ್ಲಿ ಅವರಿಗಾಗಿ ಉಪದೇಶಿಸಿ ಭಗವಾನ್ ಶಿವನು ಮೋಕ್ಷವನ್ನು ಕರುಣಿಸುವನು. ಅದಕ್ಕಾಗಿ ಶ್ರೇಷ್ಠ ಯತಿಗಳು ತಮ್ಮ ಹೃದಯ ಕಮಲದ ಮಧ್ಯದಲ್ಲಿ ವಿರಾಜಿಸುವ ಏಕಾಕ್ಷರ ಪ್ರಣವರೂಪಿ ಪರಮ ಕಾರಣ ಶಿವನನ್ನು ಉಪಾಸಿಸುವರು. ಇತರ ಮುಮುಕ್ಷಗಳು, ಧೀರರು, ವಿರಕ್ತರು, ಲೌಕಿಕ ಪುರುಷರು ಕೂಡ ಮನಸ್ಸಿನಿಂದ ವಿಷಯಗಳನ್ನು ತ್ಯಜಿಸಿ ಪ್ರಣವರೂಪಿ ಪರಮ ಶಿವನನ್ನು ಉಪಾಸನೆ ಮಾಡುತ್ತಾರೆ. ಈ ಪ್ರಕಾರವಾಗಿ ಗಾಯತ್ರಿಯನ್ನು ಶಿವವಾಚಕ ಪ್ರಣವದಲ್ಲಿ ಲಯಗೊಳಿಸಿ ಅಹಂ ವಕ್ಷಸ್ಯ ರೇರಿವಾ ಈ ಅನುವಾಕವನ್ನು ಜಪಿಸಬೇಕು. ಅನಂತರ ಯಚ್ಛಂದ ಸಾಮಮೃಷಭ ಈ ಅನುವಾಕವನ್ನು ಪ್ರಾರಂಭದಿಂದ ಶ್ರುತಂ ಮೇ ಗೋಪಾಯ ವರೆಗೆ ಉಚ್ಚರಿಸಿ ದಾರುಷಣೀಯಾಶ್ಚ ವಿತ್ತೈಷಣಾಯಾಶ್ಚ ಲೋಕೈಷಣಾಯಾಶ್ಚ ವೃತ್ತಿತೋ ಅಹಂ ಅರ್ಥಾತ್ ನಾನು ಪತ್ನಿ ಕಾಮನೆಯಿಂದ, ಧನದ ಕಾಮನೆಯಿಂದ, ಲೋಕಖ್ಯಾತಿಯ ಕಾಮನೆಯಿಂದ ಮೇಲಕ್ಕೆದ್ದಿರುವೆನು. ಮುನಿಯೇ, ಈ ವಾಕ್ಯವನ್ನು ಮಂದ, ಮಧ್ಯಮ, ಉಚ್ಚ ಸ್ವರದಿಂದ ಕ್ರಮವಾಗಿ 3 ಬಾರಿ ಉಚ್ಚರಿಸಬೇಕು. ಬಳಿಕ ಸೃಷ್ಟಿ, ಸ್ಥಿತಿ, ಲಯದ ಕ್ರಮದಿಂದ ಮೊದಲಿಗೆ ಪ್ರಣವ ಮಂತ್ರದ ಉದ್ಧಾರ ಮಾಡಿ ಪುನಃ ಕ್ರಮಶಃ ಈ ವಾಕ್ಯಗಳಿಂದ ಉಚ್ಚರಿಸಬೇಕು. ಓಂ ಭೂನ್ ಸನ್ಯಸ್ತಮಾಯ, ಓಂ ಭುವಂ ಸಂನ್ಯಸ್ತಮಾಯ, ಓಂ ಸುವಂ ಸನ್ಯಸ್ತಮಾಯ, ಓಂ ಭೂರ್ಭುವಸ್ವಃ ಸನ್ಯಸ್ತಮಾಯ. ಈ ವಾಕ್ಯಗಳನ್ನು ಮಂದ, ಮಾಧ್ಯಮ ಮತ್ತು ಉಚ್ಚ ಸ್ವರದಿಂದ ಹೃದಯದಲ್ಲಿ ಶಿವನನ್ನು ಧ್ಯಾನಿಸುತ್ತಾ ಸಾವಧಾನ ಚಿತ್ತದಿಂದ ಉಚ್ಚರಿಸಬೇಕು. ಬಳಿಕ ಅಭಯಂ ಸರ್ವಭೂತೇರ್ಭ್ಯೂ
ಮತಂ ಸ್ವಾಹ, ನನ್ನಿಂದ ಎಲ್ಲ ಪ್ರಾಣಿಗಳಿಗೆ ಅಭಯವು ಕೊಡಲ್ಪಟ್ಟಿತು. ಹೀಗೆ ಹೇಳುತ್ತಾ ಪೂರ್ವ ದಿಕ್ಕಿಗೆ ಒಂದು ಬೊಗಸೆ ನೀರನ್ನು ಬಿಡಬೇಕು.